ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಒಬ್ಬ ಯುವಕ ಗ್ರಾಮೀಣ ಹಿನ್ನೆಲೆಯಿಂದ ಬೆಳೆದು ಭಾರತದ ಅತ್ಯಂತ ಕಠಿಣ ಪರೀಕ್ಷೆಯಾದ UPSC ಪಾಸ್ ಮಾಡಿ ಕರ್ನಾಟಕದಲ್ಲಿ ಸಿಂಗಂ ಎಂದೇ ಹೆಸರು ಗಳಿಸಿದ ಈ ಅಧಿಕಾರಿ ಲಕ್ಷಾಂತರ ಜನರು ಕನಸು ಕಾಣುವ ಹುದ್ದೆಯನ್ನ ಸ್ವಯಂ ಪ್ರೇರಿತವಾಗಿ ತೊರೆದರು. ಆದರೆ ಯಾಕೆ? ಅಧಿಕಾರದ ಖಾಕಿ ಸಮವಸ್ತ್ರ ಬಿಟ್ಟು ರಾಜಕೀಯದ ಕಣಕ್ಕೆ ಇಳಿದ ಈ ವ್ಯಕ್ತಿಯ ಜೀವನದಲ್ಲಿ ನಡೆದ ಘಟನೆಗಳು ಸಿನಿಮಾ ಕಥೆಗಿಂತಲೂ ರೋಚಕವಾಗಿವೆ. ಭಾರತದ ರಾಜಕೀಯದಲ್ಲಿ ಕೆಲವು ನಾಯಕರು ತಮ್ಮ ವಿಭಿನ್ನ ವ್ಯಕ್ತಿತ್ವದಿಂದ ಜನರ ಗಮನ ಸೆಳೆಯುತ್ತಾರೆ. ಅಂಥ ನಾಯಕರಲ್ಲಿ ಒಬ್ಬರು ಅಣ್ಣಾಮಲೈ ಕುಪ್ಪುಸ್ವಾಮಿ. ಖಾಕಿ ಸಮವಸ್ತ್ರದಲ್ಲಿ ಕಟ್ಟುನಿಟ್ಟಿನ ಪೊಲೀಸ್ ಅಧಿಕಾರಿಯಾಗಿ ಗುರುತಿಸಿಕೊಂಡಿದ್ದವರು. ನಂತರ ರಾಜಕೀಯಕ್ಕೆ ಕಾಲಿಟ್ಟು ರಾಷ್ಟ್ರಮಟ್ಟದಲ್ಲಿ ಚರ್ಚೆಯಾಗುವ ನಾಯಕರಲ್ಲಿ ಒಬ್ಬರಾದರು. ಯಶಸ್ಸು, ಹೋರಾಟ, ವಿವಾದ, ಜನಪ್ರಿಯತೆ ಮತ್ತು ಹೊಸ ರಾಜಕೀಯ ಪಯಣದ ಮೂಲಕ ರಾಷ್ಟ್ರದ ಗಮನ ಸೆಳೆದ ಅಣ್ಣಾಮಲೈ ಯಾರು? ಅವರ ಬಾಲ್ಯ ಹೇಗಿತ್ತು? IPS ಅಧಿಕಾರಿಯಾಗಿ ಅವರ ಸಾಧನೆಯಾದ್ರೂ ಏನು? ರಾಜಕೀಯಕ್ಕೆ ಬಂದಿದ್ದೇಕೆ? ಅವರ ವೈಯಕ್ತಿಕ ಜೀವನ ಹೇಗಿದೆ ಅನ್ನೋ ಪ್ರಶ್ನೆಯಂತೂ ಸಾವಿರಾರು ಮಂದಿಗೆ ಬಂದೇ ಬರುತ್ತೆ. ಬನ್ನಿ, ಹಾಗಿದ್ರೆ ಈ ಸಂಚಿಕೆಯಲ್ಲಿ ಆ ಎಲ್ಲದರ ಮಾಹಿತಿಯನ್ನ ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲಾ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಅಣ್ಣಾಮಲೈ 1984ರ ಜೂನ್ 4ರಂದು ತಮಿಳುನಾಡಿನ ಕರೂರ್ ಜಿಲ್ಲೆಯ ತೊಟ್ಟಂಪಟ್ಟಿ ಗ್ರಾಮದಲ್ಲಿ ಜನಿಸಿದ್ರು. ಕೃಷಿ ಹಿನ್ನೆಲೆಯ ಕುಟುಂಬದಲ್ಲಿ ಬೆಳೆದ ಅವರು ಬಾಲ್ಯದಿಂದಲೇ ಶಿಸ್ತು ಮತ್ತು ಕಠಿಣ ಪರಿಶ್ರಮಕ್ಕೆ ಹೆಸರುವಾಸಿಯಾಗಿದ್ರು. ಗ್ರಾಮೀಣ ಜೀವನವೇ ಅವರಿಗೆ ಸಾಮಾನ್ಯ ಜನರ ಸಮಸ್ಯೆಗಳನ್ನ ಹತ್ತಿರದಿಂದ ಅರ್ಥ ಮಾಡಿಕೊಳ್ಳುವ ಅವಕಾಶ ನೀಡಿತು. ಅವರ ಪೋಷಕರು ಶಿಕ್ಷಣಕ್ಕೆ ಹೆಚ್ಚು ಮಹತ್ವ ನೀಡಿದ್ದು ಇದೇ ಅವರ ಮುಂದಿನ ಸಾಧನೆಗಳಿಗೆ ಅಡಿಪಾಯವಾಯಿತು. ಅಣ್ಣಾಮಲೈ ಅವರ ತಂದೆ ಕುಪ್ಪುಸ್ವಾಮಿ, ತಾಯಿ ಪರಮೇಶ್ವರಿ ಸ್ಥಳೀಯವಾಗಿ ಕೃಷಿಯ ಕುಟುಂಬದಲ್ಲಿಯೇ ಸಾಕಷ್ಟು ಹೆಸರು ಪಡೆದಿದ್ರು. ಅಣ್ಣಾಮಲೈ ತಮ್ಮ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಣವನ್ನು ತಮಿಳುನಾಡಿನ ಸ್ಥಳೀಯ ಶಾಲೆಗಳಲ್ಲಿ ಪೂರ್ಣಗೊಳಿಸಿದ್ರು. ಓದಿನಲ್ಲಿ ಪ್ರತಿಭಾವಂತರಾಗಿದ್ದ ಅವರು ಗಣಿತ ಮತ್ತು ವಿಜ್ಞಾನ ವಿಷಯಗಳಲ್ಲಿ ವಿಶೇಷ ಆಸಕ್ತಿ ಹೊಂದಿದ್ರು. ಶಾಲಾ ದಿನಗಳಲ್ಲಿಯೇ ನಾಯಕತ್ವದ ಗುಣ, ಶಿಸ್ತು ಮತ್ತು ಸ್ಪರ್ಧಾತ್ಮಕ ಮನೋಭಾವಕ್ಕಾಗಿ ಗುರುತಿಸಿಕೊಂಡಿದ್ರು. ಶಾಲಾ ಶಿಕ್ಷಣದ ನಂತರ PSD ಕಾಲೇಜ್ ಆಫ್ ಟೆಕ್ನಾಲಜಿಯಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪದವಿ ಪಡೆದ್ರು. ಎಂಜಿನಿಯರಿಂಗ್ ಓದುತ್ತಿರುವಾಗಲೇ ದೇಶ ಸೇವೆಯ ಕನಸು ಬೆಳೆಸಿಕೊಂಡಿದ್ರು. ನಂತರ ಭಾರತದ ಪ್ರತಿಷ್ಠಿತ ನಿರ್ವಹಣಾ ಶಿಕ್ಷಣ ಸಂಸ್ಥೆಯಾದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಲಕ್ನೋನಲ್ಲಿ ನಿರ್ವಹಣಾ ಶಿಕ್ಷಣ ಪಡೆದ್ರು. ಇದು PGDM ಅಥವಾ MBAಗೆ ಸಮಾನವಾಗಿದೆ. ಈ ಅವಧಿಯಲ್ಲೇ UPSC ಪರೀಕ್ಷೆಗೆ ತಯಾರಿ ಆರಂಭಿಸಿದ್ರು. ಸಾವಿರಾರು ಅಭ್ಯರ್ಥಿಗಳ ನಡುವೆ ಯಶಸ್ಸು ಸಾಧಿಸಿ 2011ರಲ್ಲಿ ಭಾರತೀಯ ಪೊಲೀಸ್ ಸೇವೆಗೆ IPS ಆಯ್ಕೆಯಾದರು. ಅಣ್ಣಾಮಲೈ ಅವರಿಗೆ ಕರ್ನಾಟಕ ಕೇಡರ್ ದೊರೆಯಿತು. ಉಡುಪಿ, ಚಿಕ್ಕಮಗಳೂರು ಹಾಗೂ ನಂತರ ಬೆಂಗಳೂರಿನಲ್ಲಿ ವಿವಿಧ ಜವಾಬ್ದಾರಿಗಳನ್ನ ನಿರ್ವಹಿಸಿದ್ರು. ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಕಟ್ಟುನಿಟ್ಟಿನ ಧೋರಣೆ, ಜನರೊಂದಿಗೆ ನೇರ ಸಂಪರ್ಕ ಮತ್ತು ಭ್ರಷ್ಟಾಚಾರದ ವಿರುದ್ಧದ ನಿಲುವಿನಿಂದ ಸಾರ್ವಜನಿಕವಾಗಿ ಗಮನ ಸೆಳೆದರು. ಅವರ ಕಾರ್ಯಶೈಲಿಗೆ ಕೆಲವರು ಕರ್ನಾಟಕದ ಸಿಂಗಂ ಎಂಬ ಹೆಸರನ್ನು ನೀಡಿದ್ರು. ಪೊಲೀಸ್ ಅಧಿಕಾರಿಯಾಗಿ ಸರಳ ಜೀವನ ಶೈಲಿ, ಸಮಯ ಪಾಲನೆ ಮತ್ತು ಪ್ರಾಮಾಣಿಕತೆಗೆ ಹೆಸರಾದರು. ಆದರೆ ಇದ್ದಕ್ಕಿದ್ದಂತೆ ಅವರ ಬದುಕಿನಲ್ಲಿ ಭಾರಿ ಬದಲಾವಣೆ ಆಯಿತು. ಅದು 2019ರಲ್ಲಿ. ಅಣ್ಣಾಮಲೈ IPS ಹುದ್ದೆಗೆ ದಿಢೀರ್ ರಾಜೀನಾಮೆ ನೀಡಿದ್ರು. ಪೊಲೀಸ್ ಇಲಾಖೆ ಸೇರಿದಂತೆ ಅವರ ಅಭಿಮಾನಿ ಬಳಗ ಅಚ್ಚರಿ ಮೂಡಿಸಿತ್ತು. ಅತ್ಯುತ್ತಮ ಭವಿಷ್ಯವಿದ್ದ ಸರ್ಕಾರಿ ಹುದ್ದೆಯನ್ನ ಬಿಟ್ಟಿದ್ದೇಕೆ? ಅನೇಕರಿಗೆ ಆಶ್ಚರ್ಯವಾಯಿತು. ಕೆಲವು ತಿಂಗಳು ಮೌನವಾಗಿದ್ದ ಅಣ್ಣಾಮಲೈ ಮುಂದಿನ ನಡೆ ರಾಜಕೀಯದ ಕಡೆ ಅನ್ನೋದು ಕನ್ಫರ್ಮ್ ಆಗೋಯ್ತು. ಈ ನಿರ್ಧಾರ ಅವರ ಜೀವನದ ಮಹತ್ವದ ತಿರುವಾಯಿತು. 2020ರಲ್ಲಿ ಭಾರತೀಯ ಜನತಾ ಪಕ್ಷವನ್ನ ಸೇರಿದ್ರು. ಅವರ ನೇರ ಮಾತಿನ ಶೈಲಿ, ಸಾರ್ವಜನಿಕ ಸಭೆಗಳ ಭಾಷಣ ಮತ್ತು ಸಂಘಟನಾ ಚಟುವಟಿಕೆಗಳಿಂದ ಬೇಗನೆ ಪಕ್ಷದಲ್ಲಿ ಫೈರ್ ಬ್ರ್ಯಾಂಡ್ ಆಗಿ ಹೊರಹೊಮ್ಮಿದ್ರು.
ಕೆಲವೇ ತಿಂಗಳಲ್ಲಿ ತಮಿಳುನಾಡು ಬಿಜೆಪಿ ಉಪಾಧ್ಯಕ್ಷರಾಗಿ ನೇಮಕಗೊಂಡರು. 2021ರಲ್ಲಿ ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಜವಾಬ್ದಾರಿ ವಹಿಸಿಕೊಂಡರು. ಇನ್ನು 2021ರ ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ ಅರವಕ್ಕುರಿಚಿ ಕ್ಷೇತ್ರದಿಂದ ಸ್ಪರ್ಧಿಸಿದ್ರು. ಗೆಲುವು ಸಾಧಿಸಲು ಸಾಧ್ಯವಾಗದಿದ್ದರೂ ರಾಜ್ಯ ರಾಜಕೀಯದಲ್ಲಿ ತಮ್ಮದೇ ಆದ ಗುರುತನ್ನ ನಿರ್ಮಿಸಿದ್ರು. ನಂತರ 2024ರ ಲೋಕಸಭಾ ಚುನಾವಣೆಯಲ್ಲಿ ಕೊಯಂಬತ್ತೂರು ಕ್ಷೇತ್ರದಿಂದ ಸ್ಪರ್ಧಿಸಿದ್ರು. ಅಲ್ಲಿಯೂ ಸೋಲನ್ನ ಕಂಡರು. ಪ್ರಚಾರ ಶೈಲಿ ಮತ್ತು ಸಂಘಟನಾ ಚಟುವಟಿಕೆಗಳಿಂದ ರಾಷ್ಟ್ರಮಟ್ಟದಲ್ಲಿ ಚರ್ಚೆಗೆ ಬಂದರು. ಅಣ್ಣಾಮಲೈ ನಡೆಸಿದ NMN ಮಕ್ಕಲ್ ಅಂದ್ರೆ ನನ್ನ ಮಣ್ಣು ನನ್ನ ಜನ ಪಾದಯಾತ್ರೆ ಅವರಿಗೆ ದೊಡ್ಡ ರಾಜಕೀಯ ಗುರುತನ್ನ ತಂದುಕೊಡ್ತು. ತಮಿಳುನಾಡಿನ ಅನೇಕ ಜಿಲ್ಲೆಗಳಲ್ಲಿ ಸಂಚರಿಸಿ ಜನರ ಸಮಸ್ಯೆಗಳನ್ನ ಆಲಿಸಿದ್ರು. ಬೆಂಬಲಿಗರ ಪ್ರಕಾರ ಈ ಯಾತ್ರೆ ಪಕ್ಷದ ಸಂಘಟನೆಯನ್ನ ಬಲಪಡಿಸಿತ್ತು. ವಿಮರ್ಶಕರು ಮಾತ್ರ ಚುನಾವಣಾ ಫಲಿತಾಂಶಗಳಲ್ಲಿ ಅದರ ಪರಿಣಾಮ ಸೀಮಿತವಾಗಿತ್ತು ಎಂದು ವಾದಿಸಿದ್ರು. ರಾಜಕೀಯ ಜೀವನದಲ್ಲಿ ಅಣ್ಣಾಮಲೈ ಹಲವು ಬಾರಿ ತೀಕ್ಷ್ಣ ಟೀಕೆಗಳನ್ನ ಎದುರಿಸಿದ್ದಾರೆ. ಅವರ ಭಾಷಣಗಳು, ಆರೋಪಗಳು ಮತ್ತು ರಾಜಕೀಯ ನಿಲುವುಗಳು ಹಲವು ವಿವಾದಗಳಿಗೆ ಕಾರಣವಾಗಿವೆ. ವಿರೋಧ ಪಕ್ಷಗಳು ಅವರ ಮೇಲೆ ಹಲವು ಆರೋಪಗಳನ್ನ ಮಾಡಿದರೆ ಬೆಂಬಲಿಗರು ಅವರನ್ನ ನಿರ್ಭಯ ನಾಯಕ ಎಂದು ಕೊಂಡಾಡಿದ್ದಾರೆ. ರಾಜಕೀಯದಲ್ಲಿ ಇದು ಸಹಜ ಪ್ರಕ್ರಿಯೆವಾಗಿದ್ದು ಅಣ್ಣಾಮಲೈ ಕೂಡ ಅದರ ಭಾಗವಾಗಿದ್ದಾರೆ. ಅಣ್ಣಾಮಲೈ ಅವರ ವೈಯಕ್ತಿಕ ಬದುಕನ್ನ ಗಮನಿಸಿದ್ರೆ ಅಣ್ಣಾಮಲೈ ಪತ್ನಿ ಅಖಿಲಾ ಸ್ವಾಮಿನಾಥನ್. ಈ ದಂಪತಿಗೆ 2 ಮಕ್ಕಳಿದ್ದಾರೆ. ಕುಟುಂಬದ ವಿಚಾರಗಳನ್ನ ಸಾಮಾನ್ಯವಾಗಿ ಸಾರ್ವಜನಿಕ ಚರ್ಚೆಯಿಂದ ದೂರವೇ ಇಡ್ತಾರೆ. ಅವರಿಗೆ ಕೃಷಿಯ ಮೇಲೂ ಆಸಕ್ತಿ ಇದೆ. ಗ್ರಾಮೀಣ ಜೀವನ ಮತ್ತು ನೈಸರ್ಗಿಕ ಕೃಷಿಯ ಬಗ್ಗೆ ಹಲವು ಬಾರಿ ತಮ್ಮ ಅಭಿಪ್ರಾಯಗಳನ್ನ ಹಂಚಿಕೊಂಡಿದ್ದಾರೆ. ಅಣ್ಣಾಮಲೈ ಅವರನ್ನ ಇತರೆ ರಾಜಕಾರಣಿಗಳಿಗಿಂತ ಭಿನ್ನವಾಗಿಸುವ ಕೆಲವು ಅಂಶಗಳೆಂದ್ರೆ ಸರಳ ಉಡುಗೆ, ನೇರ ಮಾತಿನ ಶೈಲಿ, ಆಡಳಿತಾತ್ಮಕ ಅನುಭವ, ಯುವಕರೊಂದಿಗೆ ಉತ್ತಮ ಸಂಪರ್ಕ, ಸಾಮಾಜಿಕ ಜಾಲತಾಣಗಳ ಸಕ್ರಿಯ ಬಳಕೆ ಇವೆಲ್ಲವೂ ಅವರಿಗೆ ವಿಶಿಷ್ಟ ಗುರುತನ್ನ ನೀಡಿವೆ. 2025ರಲ್ಲಿ ಅವರು ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಹೊರಬಂದರು. ಅಲ್ಲದೆ ಹೊಸ ರಾಜಕೀಯ ಮಾರ್ಗವನ್ನ ಆರಿಸುವ ನಿರ್ಧಾರ ತಿಳಿಸಿದ್ರು. ಬಳಿಕ ತಮಿಳುನಾಡು ರಾಜಕೀಯದಲ್ಲಿ ಹೊಸ ರಾಜಕೀಯ ಚಳುವಳಿಯನ್ನ ಆರಂಭಿಸುವುದಾಗಿ ತಿಳಿಸಿದ್ರು. ಈ ಬೆಳವಣಿಗೆ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಯಿತು. ಇದೀಗ ವಿ ದ ಲೀಡರ್ಸ್ ಪಕ್ಷವನ್ನ ಸ್ಥಾಪಿಸಿ ಅಧಿಕೃತವಾಗಿ ತಮಿಳುನಾಡಿನ ಮುಖ್ಯಮಂತ್ರಿ ಗಾದಿಗೆ ಸ್ವಂತ ಪಕ್ಷ ಕಟ್ಟಿದ ಹೆಗ್ಗಳಿಕೆ ಇವರಿಗಿದೆ. ಈಗಾಗಲೇ ಲಕ್ಷಾಂತರ ಜನ ಅವರ ಪಕ್ಷವನ್ನ ಹಿಂಬಾಲಿಸ್ತಾ ಇದ್ದಾರೆ. ಇದು ಆರಂಭದಲ್ಲಿ ರಾಜಕೀಯ ಚಳುವಳಿಯಾಗಿ ಕಾರ್ಯನಿರ್ವಹಿಸಿ ನಂತರ ಪೂರ್ಣ ಪ್ರಮಾಣದ ರಾಜಕೀಯ ಪಕ್ಷವಾಗಿ ರೂಪಾಂತರಗೊಳ್ಳಲಿದೆ ಎಂದು ಅಣ್ಣಾಮಲೈ ಘೋಷಿಸಿದ್ದಾರೆ. ಪಕ್ಷದ ಮುಖ್ಯ ಗುರಿಗಳೆಂದರೆ ಅಣ್ಣಾಮಲೈ ತಮ್ಮ ಭಾಷಣಗಳಲ್ಲಿ ಈ ವಿಷಯಗಳಿಗೆ ಒತ್ತು ನೀಡಿದ್ದಾರೆ. ಅಂದ್ರೆ ವ್ಯಕ್ತಿ ಪೂಜೆ, ರಾಜಕೀಯಕ್ಕೆ ವಿರೋಧ, ಕುಟುಂಬ ರಾಜಕಾರಣ ಕಡಿಮೆ ಮಾಡುವುದು, ಪ್ರಾಮಾಣಿಕ ಮತ್ತು ಆಡಳಿತ ಅನುಭವ ಹೊಂದಿರುವ ನಾಯಕರನ್ನ ಬೆಳೆಸುವುದು, ಯುವಕರಿಗೆ ಹೆಚ್ಚಿನ ರಾಜಕೀಯ ಅವಕಾಶ ನೀಡುವುದು, ತಮಿಳುನಾಡಿನ ಹಿತಾಸಕ್ತಿಯನ್ನ ಕೇಂದ್ರ ಬಿಂದುವಾಗಿಟ್ಟುಕೊಂಡು ರಾಜಕೀಯ ನಡೆಸುವುದು. ಅಣ್ಣಾಮಲೈ ಎಪಿಜೆ ಅಬ್ದುಲ್ ಕಲಾಂ ಸೆಂಟರ್ ಫಾರ್ ಎಥಿಕ್ಸ್ ಅಂಡ್ ಪಾಲಿಟಿಕ್ಸ್ ಎಂಬ ಸಂಸ್ಥೆಯನ್ನ ಆರಂಭಿಸಿದ್ದಾರೆ. ಇದರ ಉದ್ದೇಶ ರಾಜಕೀಯಕ್ಕೆ ಬರಲು ಆಸಕ್ತಿ ಇರುವ ಯುವಕರಿಗೆ ತರಬೇತಿ ನೀಡುವುದು, ನೈತಿಕತೆ, ಉತ್ತಮ ಆಡಳಿತ ಮತ್ತು ನಾಯಕತ್ವದ ಬಗ್ಗೆ ಶಿಕ್ಷಣ ನೀಡುವುದು, ಭವಿಷ್ಯದ ರಾಜಕೀಯ ನಾಯಕರಾದ ಸಿದ್ಧಗೊಳಿಸುವುದು. ಅಣ್ಣಾಮಲೈ ಅವರ ಪ್ರಕಾರ ರಾಷ್ಟ್ರೀಯ ಪಕ್ಷಗಳು ತಮಿಳುನಾಡಿನ ರಾಜಕೀಯ ಮತ್ತು ಸಾಂಸ್ಕೃತಿಕ ಮನೋಭಾವವನ್ನ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವಲ್ಲಿ ಸವಾಲು ಎದುರಿಸ್ತಾ ಇದೆ. ತಮಿಳು ಗುರುತು ಮತ್ತು ಭಾರತೀಯ ಗುರುತು ಪರಸ್ಪರ ವಿರೋಧಿಗಳಲ್ಲ, ಎರಡು ಜೊತೆಯಾಗಿ ಇರಬಹುದು ಎಂದು ಪ್ರತಿಪಾದಿಸಿದ್ದಾರೆ. ಅಣ್ಣಾಮಲೈ ಅವರ ಪ್ರಮುಖ ಹೇಳಿಕೆ ಅಂದ್ರೆ, ನಾನು ಬಿಜೆಪಿ ವಿರುದ್ಧ ವೈಯಕ್ತಿಕ ದ್ವೇಷದಿಂದ ಹೊರಬಂದಿಲ್ಲ, ಆದರೆ ನನ್ನ ರಾಜಕೀಯ ದೃಷ್ಟಿಕೋನವನ್ನ ಸಂಪೂರ್ಣವಾಗಿ ಅನುಷ್ಠಾನಗೊಳಿಸಲು ಹೊಸ ದಾರಿ ಅಗತ್ಯವೆಂದು ಭಾವಿಸಿದೆ. ಹಾಗಾಗಿ ಹೊಸ ಪಕ್ಷದ ಉದಯವಾಯಿತು ಎಂದಿದ್ದಾರೆ. ಅಣ್ಣಾಮಲೈ ಅವರ ಜೀವನ ಸಾಮಾನ್ಯ ಗ್ರಾಮೀಣ ಕುಟುಂಬದಿಂದ ಆರಂಭವಾಗಿ ಎಂಜಿನಿಯರ್, IPS ಅಧಿಕಾರಿ, ನಂತರ ಪ್ರಮುಖ ರಾಜಕೀಯ ನಾಯಕನಾಗುವವರೆಗೂ ಸಾಗಿದ್ದು ನಿಜಕ್ಕೂ ಅಮೋಘವೇ. ಅವರ ಬಗ್ಗೆ ನಾನಾ ಅಭಿಪ್ರಾಯಗಳು ಭಿನ್ನವಾಗಿರಬಹುದು. ಕೆಲವರಿಗೆ ಅವರು ಪ್ರೇರಣಾದಾಯಕ ಆಡಳಿತಗಾರ, ಇನ್ನು ಕೆಲವರಿಗೆ ತೀಕ್ಷ್ಣ ರಾಜಕೀಯ ನಾಯಕ. ಆದರೆ ಒಂದೊಂದು ನಿಜ, ಕಡಿಮೆ ಸಮಯದಲ್ಲಿ ದೇಶದ ಗಮನ ಸೆಳೆದ ನಾಯಕರಲ್ಲಿ ಅಣ್ಣಾಮಲೈ ಕೂಡ ಒಬ್ಬರು. ಮುಂದಿನ ದಿನಗಳಲ್ಲಿ ಅವರ ಹೊಸ ರಾಜಕೀಯ ಪಯಣ ತಮಿಳುನಾಡಿನ ರಾಜಕೀಯದ ಮೇಲೆ ಯಾವ ರೀತಿಯ ಪರಿಣಾಮ ಬೀರುತ್ತೆ ಎಂಬುದನ್ನು
ಕಾಲವೇ ನಿರ್ಧರಿಸಲಿದೆ. ಇವಿಷ್ಟು ಅಣ್ಣಾಮಲೈ ಅವರ ಬದುಕಿನ ಕೆಲವೊಂದಿಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.